ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ ಸ್ನೇಹಿತರೆ, ಗದ್ದಲ ನಡೆಯಲಿದೆ. ಜುಲೈ 17, 18, 19, 20 ಆಷಾಢ ಮುಗಿಯುವಷ್ಟರಲ್ಲಿ ದೊಡ್ಡ ಘಟನೆ ಸಂಭವಿಸುತ್ತದೆ. ಇದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಇವತ್ತಿನ ವಿಶೇಷವಾದ ಶುಕ್ರವಾರ ಅತ್ಯಂತ ವಿಶೇಷವಾಗಿರುವಂತಹ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತವೆ. ಹೌದು ಸ್ನೇಹಿತರೆ, ಈ ಒಂದು ಆಷಾಢ ಮಾಸದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ವಿಶೇಷವಾಗಿ ಶುಕ್ರವಾರ ಅತ್ಯುತ್ತಮವಾಗಿ ನಿಮ್ಮ ಜೀವನಕ್ಕೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಹಲವಾರು ವರ್ಷಗಳ ಆಸೆಗಳು ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ನೀವು ಹೆಚ್ಚಾಗಿರುವಂತಹ ಒಳ್ಳೆಯತನವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಈ ಸಮಯದಲ್ಲಿ ನಿಮಗೆ ಒಂದು ಪ್ರಾಣಿಯ ಸಹಾಯ ಸಿಗುತ್ತದೆ. ಇದನ್ನು ನೋಡಿದರೆ ನಿಮಗೆ ಅದೃಷ್ಟ ಬೆಳಕಾಗುತ್ತದೆ. ಒಟ್ಟಾರೆಯಾಗಿ ಒಂದು ದೊಡ್ಡ ಘಟನೆ ನಡೆಯುವಂತಹ ಮುನ್ಸೂಚನೆ ಸಿಗುತ್ತಾ ಇದೆ. ಆದರೂ ಕೂಡ ಈಗ ಒಂದು ಸಮಯ ಸಮೀಪಿಸ್ತಾ ಇದೆ. ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು, ತಾಳ್ಮೆಯಿಂದ ಇರಬೇಕು. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಬೇಕಾಗುತ್ತೆ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಉತ್ತಮ ದಾರಿಯಲ್ಲಿ ನೀವು ಹೋಗೋದ್ರಿಂದ ನಿಮ್ಮ ಸಂಪೂರ್ಣವಾದ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಶ್ರೀಮಂತಿಕೆಯ ಸಂಪತ್ತು ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಹೆಚ್ಚಿನದಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತದೆ. ಏಕೆಂದರೆ 2026 ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಶಕ್ತಿಯುತವಾದ ಮಾಹಿತಿ ನಾವು ತಿಳಿಸಿಕೊಡ್ತೇವೆ. ಹೌದು ಸ್ನೇಹಿತರೆ, ಮಕರ ರಾಶಿಯವರೇ, ಜುಲೈ ತಿಂಗಳು ನಿಮಗೆ ಅತ್ಯದ್ಭುತವಾಗಿರುವಂತಹ ಮಾಹಿತಿ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಒಂದು ಅದೃಷ್ಟ, ಒಂದು ಹಣಕಾಸಿನ ಲಾಭ, ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಿಮ್ಮ ಜೀವನ ಅದ್ಭುತವಾಗುತ್ತೆ. ಆಷಾಢ ಮಾಸದಲ್ಲಿ ನವಶಕ್ತಿ ದೇವತೆಯರ ಒಂದು ವಿಶೇಷವಾದ ಶಕ್ತಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಹಲವಾರು ವರ್ಷಗಳ ಕನಸುಗಳನ್ನು ಸಂಪೂರ್ಣ ಮಾಡಿಕೊಳ್ಬಹುದು. 2026 ಜುಲೈ 17ನೇ ತಾರೀಕು ಶಕ್ತಿಯ ಶಾಲಿಯಾಗಿರುವಂಥ ಆಷಾಢ ಮಾಸ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಘಟನೆ ಸಂಭವಿಸುತ್ತದೆ. ಇದು ನಿಮ್ಮನ್ನು ಯಾವ ರೀತಿ ಒಂದು ವಿಚಿತ್ರವಾದ ಸ್ಥಿತಿಗೆ ತಳ್ಳುತ್ತದೆ ಅಂದರೆ, ನೀವು ಕನಸಲ್ಲೂ ಕೂಡ ಒಂದು ಯೋಚನೆ ಮಾಡಿಲ್ಲದೆ ಇರುವಂತಹ ಒಂದು ವಿಶೇಷವಾಗಿರುವಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತದೆ. ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳಬಹುದು. ಇದು ಸಾಮಾನ್ಯವಾದ ಘಟನೆಯಲ್ಲ, ಅಥವಾ ಇದನ್ನು ತಪ್ಪಿಸೋಕೆ ಕೂಡ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಅನಿವಾರ್ಯವಾಗಿ ಸಂಭವಿಸುತ್ತದೆ. ನಾನು ಹೇಳಿದ್ದು 100% ತಪ್ಪಾಗಿದ್ದರೆ ಖಂಡಿತವಾಗಿ ನಾನು ಶಿಕ್ಷೆಗೆ ಅರ್ಹಳಾಗುತ್ತೇನೆ. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾಗಿರುವ ಸಮಯ ಶುರುವಾಗ್ತಾ ಇದೆ. ಈಗ ಒಂದು ಪ್ರಾಣಿಯ ಹೆಸರನ್ನು ನೀವು ಯಾವಾಗಲೂ ಪದೇ ಪದೇ ಮನಸ್ಸಿನಲ್ಲಿ ಹೇಳಿಕೊಳ್ಳೋದರ ಮೂಲಕ ಸಂಪತ್ತು, ಸಂಪೂರ್ಣ ಸಾಲಬಾಧೆಯಿಂದ ಕಷ್ಟಗಳು ಮತ್ತು ಆರೋಗ್ಯದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು. ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷವಾದ ಸಮಯದಲ್ಲಿ ನಿಮ್ಮ ಬಹುತೇಕ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು. ಎಂಥದೇ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ಎದುರಿಸಬಹುದು. ಶತ್ರುಗಳ ಕಾಟದಿಂದ ಕೂಡ ಪರಿಹಾರವನ್ನು ಪಡೆಯಬಹುದು. ಧಾರ್ಮಿಕವಾದ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು, ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡ್ತಾ ಇದೆ. ಈ ಮಾಹಿತಿಯನ್ನು ನೀವು ತಮಾಷೆಯಾಗಿ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಇಲ್ಲಸಲ್ಲದ ಕಷ್ಟಗಳನ್ನು ಮೈಮೇಲೆ ಎಳೆದುಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಘಟನೆ, ಒಂದು ವಿಶೇಷವಾದ ಘಟನೆ ನಡೆಯುವುದಕ್ಕೆ ಮುಂಚಿತವಾಗಿ ಇದನ್ನು ನೀವು ಲಘುವಾಗಿ ಪರಿಗಣಿಸಬೇಡಿ. ಏಕೆಂದರೆ ಬಂದಂತಹ ಅದೃಷ್ಟ ನಿಮ್ಮನ್ನು ಬಿಟ್ಟು ದೂರ ಹೋಗುವ ಸಾಧ್ಯತೆ ಇದೆ. ಮನೆ ಬಾಗಿಲ ಹೊರಗೆ ಒಂದು ಸಂಪತ್ತು ಬರುತ್ತದೆ. ಅದನ್ನು ನೀವು ಪಡೆದುಕೊಳ್ಳುವಂತಹ ಕೀಲಿಕೈ ನಿಮ್ಮ ಕೈಯಲ್ಲಿದೆ. ಹೌದು ಸ್ನೇಹಿತರೆ, ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಒಂದು ಅದ್ಭುತವಾದ ಅದೃಷ್ಟ ಬರ್ತಾ ಇದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ದುರ್ಗಾ ಮಾಯಿಯ ಒಂದು ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಮಕರ ರಾಶಿಯವರೇ, ನಿಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸುವಂತಹ ವಿಶೇಷವಾದ ಪರಿಹಾರವನ್ನು ನಾವು ಉದ್ದೇಶಿಸಿ ತಿಳಿಸಿಕೊಡ್ತಿದ್ದೇವೆ. ಪದೇ ಪದೇ ಇಂತಹ ಅದೃಷ್ಟ ನಿಮಗೆ ಯಾವುದೇ ಕಾರಣಕ್ಕೂ ಹುಡುಕಿಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಒಂದು ವಿಶೇಷವಾದ ಮಾಹಿತಿ ಸಿಕ್ಕಾಗ ನಿರ್ಲಕ್ಷ್ಯ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಆಗಿರುವಂತಹ ಅದ್ಭುತವಾದ ಒಂದು ಬದಲಾವಣೆ, ನೀವು ಶಾಂತವಾಗಿರ್ತೀರಾ, ಹೆಚ್ಚು ಸಂಪತ್ತನ್ನು ಆಕರ್ಷಣೆ ಮಾಡ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರಬಹುದು, ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದರೆ ಅದಕ್ಕೆಲ್ಲ ಎದುರದೆ ಕುಗ್ಗದೆ ಎಲ್ಲವನ್ನ ಶಕ್ತಿವಂತರಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಸಂಪತ್ತು ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ, ನಾವು ತಿಳಿಸಿರುವಂತಹ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ನೀವು ಖಂಡಿತವಾಗಿ ಪರಿಹಾರದ ಮೂಲಕ ಮಾಡಿ ನೋಡಿ. ನಿಮ್ಮ ಜೀವನದ ಮೇಲೆ ನಕಾರಾತ್ಮಕವಾದ ಯಾವುದೇ ರೀತಿಯ ಕೆಟ್ಟ ಶತ್ರುಗಳ ಒಂದು ತಂತ್ರ
ಮಂತ್ರಗಳು ಅಡ್ಡಿ ಆತಂಕಗಳನ್ನು ತಂದು ಕೊಟ್ಟಿದ್ರೆ ಅದು ಕೂಡ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಬೆಳಕನ್ನು ಹೊಂದುವಂತಹ ಸಮಯ. ಕೆಲವೊಂದಿಷ್ಟು ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತದೆ. ನಿಮ್ಮ ಅಜ್ಞಾನವೆಲ್ಲ ದೂರವಾಗುತ್ತದೆ. ಇದರಿಂದ ನಿಮಗೆ ಜ್ಞಾನ ಸಿಗುತ್ತದೆ. ನಿಮ್ಮ ನಗುವನ್ನು ನೋಡಿ ಸಹಿಸೋದಕ್ಕೆ ಆಗದೇ ಇರುವಂತಹ ಶತ್ರುಗಳು ನಿಮ್ಮ ಮೇಲೆ ಕೆಲವೊಂದಿಷ್ಟು ಆಚರಣೆಗಳನ್ನು ಮಾಡ್ತಿದ್ದಾರೆ. ಏಕೆಂದರೆ ಶತ್ರುಗಳ ಎಡೆಮುರಿ ಕಟ್ಟುವ ಸಮಯ ಈಗ ಬರ್ತಾ ಇದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಪಡೆದಿರ್ತಕ್ಕಂಥವರು. ಕರ್ಮದ ನ್ಯಾಯಾಧೀಶನಾಗಿರ್ತಕ್ಕಂತಹ ಶನಿದೇವನ ಆಶೀರ್ವಾದ ಈಗ ಸಕ್ರಿಯವಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನೀವು ಬಯಸುವಂತಹ ಎಲ್ಲವನ್ನ ಕೂಡ ಕಂಡುಕೊಳ್ಳಬಹುದು. ನಿಮ್ಮ ತಾಂತ್ರಿಕ ಕ್ರಿಯೆಗಳನ್ನು ಯಾರು ನಿಮ್ಮ ವಿರುದ್ಧ ಮಾಡ್ತಿದ್ದಾರೋ ಅಂಥವರಿಗೆ ಈಗ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಗೆ ಅನುಭವಿಸುವಂತಹ ವಂಚನೆಗೆ ಇತ್ಯರ್ಥವಾಗುವಂತಹ ಸಮಯ. ಈಗ ಶತ್ರುಗಳು ತಮ್ಮ ಕ್ರಿಯೆಗಳ ಪರಿಣಾಮವನ್ನು ತಾವೇ ಸ್ವತಃ ಅನುಭವಿಸ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಶನಿದೇವನ ಅನುಗ್ರಹ, ಒಂದು ದೊಡ್ಡ ಆಶೀರ್ವಾದ, ಒಂದು ಸಂಪತ್ತನ್ನು ಪಡೆದುಕೊಳ್ಳುವಂತಹ ಮಾಹಿತಿ ಖಂಡಿತವಾಗಿರುತ್ತದೆ. ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಕಷ್ಟ ನಷ್ಟಗಳು, ದುಃಖಗಳು ಈಗ ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ. ಈಗ ನೀವು ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಸ್ಥಿತಿಗೆ ತಲುಪ್ತೀರಾ. ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸಿರುವಂತಹ ವ್ಯಕ್ತಿಗಳ ನಾಶವಾಗುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ವಿಶೇಷವಾಗಿ ಅಸಹಾಯಕವಾದ ವ್ಯಕ್ತಿಯನ್ನು ನೋಡಿದರೆ ನೀವು ಎಲ್ಲರಿಗೂ ಸಹಾಯ ಮಾಡುವಂಥವರು. ಒಳಗಿನಿಂದ ಮುರಿಯಲು ಪ್ರಾರಂಭಿಸ್ತೀರಾ. ಅದೇ ರೀತಿ ಯಾವುದೇ ಒಂದು ಆಸೆಯನ್ನು ಪ್ರತಿನಿಧಿಸದೆ ಪರಿಗಣಿಸದೆ ನೀವು ಜೀವನದಲ್ಲಿ ಬೇರೆಯವ್ರಿಗೋಸ್ಕರ ಯೋಗಕ್ಷೇಮಕ್ಕೋಸ್ಕರ ಬದುಕ್ತಾ ಇದ್ದೀರಾ. ಅಂಥದ್ರಲ್ಲಿ ನಿಮಗೆ ಮೋಸ ಮಾಡೋದು, ವಂಚನೆ ಮಾಡೋದು, ದುರದೃಷ್ಟ ಅಥವಾ ವಿಶ್ವಾಸಘಾತುಕ ಮಾಡೋದನ್ನು ನೀವು ಎಂದಿಗೂ ಕೂಡ ಸಹಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ನಿಮ್ಮ ಜೊತೆ ಇದ್ದು ನಿಮ್ಮ ರಹಸ್ಯವನ್ನು ತಿಳಿದುಕೊಂಡು ನಿಮ್ಮ ಗುಣ ಮತ್ತು ವಿಶೇಷವಾದ ಮನಸ್ಥಿತಿಯನ್ನು ಅವರು ಆಟವಾಗಿ ಬಳಸಿಕೊಂಡಿದ್ದಾರೆ. ಈ ದೊಡ್ಡ ಗುಣವನ್ನು ಅವರು ಕೆಲವೊಂದಿಷ್ಟು ಜನರು ಎಲ್ಲದರಲ್ಲೂ ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದನ್ನು ದೇವರು ನೋಡಿದ್ದಾರೆ. ದೇವರು ನಿಮ್ಮ ಪರವಾಗಿ ಈಗ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ. ನಿಮ್ಮ ವಿಶೇಷವಾದ ಸ್ವಭಾವವನ್ನು ದುರುಪಯೋಗ ಮಾಡಿಕೊಂಡ ವ್ಯಕ್ತಿಗಳ ಜೀವನ ನಾಶವಾಗುತ್ತೆ. ನಿಮ್ಮ ಜೀವನದ ರೇಖೆಗಳು ಇನ್ನು ಮುಂದೆ ಬದಲಾಗ್ತಾ ಹೋಗುತ್ತೆ. ನಿಮಗೆ ನೋವನ್ನು ಕೊಟ್ಟಂಥವರು ನೋವನ್ನು ಅನುಭವಿಸ್ತಾರೆ. ನಿಮ್ಮಿಂದ ದೂರವಾದಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸಿರ್ತಕ್ಕಂಥವ್ರು ಅವರ ಜೀವನದಲ್ಲಿ ಯಾವಾಗಲೂ ಕೂಡ ರಕ್ತ ಕಣ್ಣೀರನ್ನು ಸುರಿಸುವಂತಹ ಸಮಯ. ಮತ್ತು ಪ್ರತಿಯಾಗಿ ನೀವು ಏನನ್ನು ಪಡೆದುಕೊಂಡಿದ್ದೀರಾ ಇದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅದು ನಿಮಗೆ ದೊಡ್ಡ ಅಪಘಾತವಾಗಿದೆ. ಮುಂದೆ ಏನು ಕಾದಿದೆ, ಯಾವ ಪರಿಹಾರವನ್ನು ನೀವು ಮಾಡಬೇಕು, ಯಾರನ್ನು ನಿಮ್ಮನ್ನು ರಕ್ಷಿಸ್ತಾರೆ, ಇಡೀ ಚಿತ್ರ ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಈ ಸಮಯ ಒಂದು ಮಾಹಿತಿಯನ್ನು ನಿಮ್ಮ ಕಣ್ಣ ಮುಂದೆ ತರುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ದೇವರು ನಿಮಗಾಗಿ ಸಿದ್ಧಪಡಿಸಿರ್ತಕ್ಕಂತಹ ವಿಚಾರದಲ್ಲಿ ನೀವು ನಗುತ್ತಿರುವಂತಹ ಜನರು, ಯಾರಿಗಾಗಿ ನಿಮ್ಮ ಸ್ವಂತ ಆಸೆ, ಕನಸು, ಸಂತೋಷವನ್ನು ತ್ಯಾಗ ಮಾಡಿದ್ದೀರೋ ಅವರು ನಿಮ್ಮ ಪತನವನ್ನು ಬಯಸಿದ್ದಾರೆ. ಅದಕ್ಕೋಸ್ಕರ ಈಗ ನೀವು ಬದಲಾಗಬೇಕಾಗುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ನಿಮ್ಮ ದೃಷ್ಟಿಕೋನವನ್ನು ನೀವು ಬದಲಾಯಿಸಿಕೊಳ್ಳಬೇಕಾಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಯಶಸ್ಸಿನ ಬಗ್ಗೆ ರಹಸ್ಯವಾಗಿಡಬೇಕು. ಅಸೂಯೆ ಪಟ್ಟಂತಹ ವ್ಯಕ್ತಿಗಳು ನಿಮ್ಮ ಜೀವನದ ಸಕಾರಾತ್ಮಕವಾದ ತಿರುವು ಬಂದಾಗ ಯಾವ ರೀತಿ ಅವರ ಮುಖವಾಡ ಮತ್ತು ಅವರ ಅಸಲಿ ಬಣ್ಣ ಬಯಲಾಗುತ್ತೆ ಅನ್ನೋದನ್ನು ನೀವು ಈಗ ಕಂಡುಕೊಳ್ತೀರಾ. ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು, ಸವಾಲುಗಳು ಬರಬಹುದು. ಎಲ್ಲವನ್ನ ನೀವು ಧೈರ್ಯವಾಗಿ ಎದುರಿಸಿದಾಗ ದೊಡ್ಡದಾದ ಉತ್ತಮ ಸ್ಥಾನವನ್ನು ತಲುಪೋಕೆ ಸಾಧ್ಯವಾಗುತ್ತೆ. ನಿಮ್ಮೊಂದಿಗೆ ನಿಂತಿರುವಂತಹ ಶಕ್ತಿ ದುರ್ಬಲವಾಗಿಲ್ಲ. ಈಗ ಅದರ ನಿಜವಾದ ಆಟ ಶುರುವಾಗುತ್ತೆ. ಶಕ್ತಿ ಎಂದರೆ ಅದು ಬಂದಾಗ ನಿಮ್ಮ ಪರಿಸ್ಥಿತಿಯನ್ನು ಸರಿಪಡಿಸುತ್ತದೆ. ಶಕ್ತಿ ಅಂದರೆ ಅದು ನಿಮ್ಮ ಜೀವನದ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆ, ಸಾಲಬಾಧೆ, ಮಹತ್ವದ ತಿರುವಾಗುತ್ತದೆ. ಇಲ್ಲಿ ವಿಷಯಗಳು ಸಂಪೂರ್ಣವಾಗಿ ಬದಲಾಗುತ್ತೆ ಅಥವಾ ಎಲ್ಲವೂ ಕೂಡ ಬಹಿರಂಗವಾಗುತ್ತೆ. ಶೀಘ್ರದಲ್ಲೇ ನಿಮ್ಮ ಗಮನಕ್ಕೆ ನೀವು ನಿರ್ಲಕ್ಷಿಸಿದಂತಹ ಕೆಲವೊಂದಿಷ್ಟು ವಿಷಯಗಳು ಬರುತ್ತೆ. ಈಗ ನೀವು ಸಾಧ್ಯವಾಗದಷ್ಟು ದೊಡ್ಡದಾದ ಒಂದು ವಿಶೇಷವಾಗಿರುವಂತಹ ಅನಿರೀಕ್ಷಿತವಾದ ಹಣವನ್ನು ಸ್ವೀಕರಿಸಲು ಪ್ರಾರಂಭಿಸ್ತೀರಾ. ಇದ್ದಕ್ಕಿದ್ದಂತೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳು ಬರ್ತಾ ಹೋಗುತ್ತೆ. ನೀವು ಶಾಂತವಾಗಿರ್ತೀರಾ ಮತ್ತು ಎಲ್ಲವನ್ನ ಗ್ರಹಿಸಿಕೊಳ್ತೀರಾ. ವಿಶೇಷವಾದ ಶಕ್ತಿ ನಿಮ್ಮ ಸುತ್ತ ರಕ್ಷಣಾತ್ಮಕವಾದ ಕವಚವಾಗಿರುತ್ತದೆ. ನೀವು ಆಸೆ ಪಟ್ಟಿದ್ದನ್ನೆಲ್ಲ ಪಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ. ಈಗ ನಿಮ್ಮ ಮಾತಿನಲ್ಲಿ, ನಿಮ್ಮ ಜೀವನದಲ್ಲಿ ಕಹಿ ಅನುಭವಗಳು ದೂರವಾಗುತ್ತೆ. ನಿಮ್ಮ ಬದುಕಿನಲ್ಲಿ ಒಂದು ವಿಶೇಷವಾಗಿ ನರಿಯ ಒಂದು ಪ್ರಾಣಿ ಅಥವಾ ತೋಳದಂತಹ ಪ್ರಾಣಿ ತಿಳುವಳಿಕೆ ಬರುತ್ತೆ. ಯಾಕಂದರೆ ಆ ಪ್ರಾಣಿಯನ್ನು ನೀವು ತೀಕ್ಷ್ಣವಾಗಿ ನೋಡಿದಾಗ ಅದರಲ್ಲಿ ಬುದ್ಧಿವಂತಿಕೆ ಕೂಡ ಇರುತ್ತೆ, ಚಾಣಾಕ್ಷತನ ಕೂಡ ಇರುತ್ತೆ. ನೀವು ತೋಳವನ್ನು ನೋಡಿದಾಗ ವೂಲ್ಫ್ ಮ್ಯಾಜಿಕ್ ಎನ್ನುವಂತಹ ಮಂತ್ರವನ್ನು ಜಪಿಸಿದಾಗ ಖಂಡಿತವಾಗಿ ಅದರಲ್ಲಿರ್ತಕ್ಕಂತಹ ಪ್ರತಿಯೊಂದು ಬುದ್ಧಿವಂತಿಕೆ, ಶಕ್ತಿ, ಸಾಮರ್ಥ್ಯ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಹಲವಾರು ವರ್ಷಗಳ ಹಿಂದೆ ಕೇಳಿರಬಹುದು, ನರಿಯನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಒಳಿತಾಗುತ್ತೆ, ಅದೃಷ್ಟ ಬರುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಅಸಲಿ ಆಟವನ್ನು ಈಗ ಶುರು ಮಾಡುತ್ತೆ. ಅವರ ವಿಶೇಷವಾದ ಶಕ್ತಿಗಳು ನಿಮ್ಮ ಮೇಲೆ ರಕ್ಷಣಾತ್ಮಕವಾದ ಒಂದು ಸೃಷ್ಟಿಯನ್ನು ಸೃಷ್ಟಿಸುತ್ತದೆ. ಇದಕ್ಕೋಸ್ಕರ ನಿಮ್ಮ ಜೀವನ ಇನ್ನು ಮುಂದೆ ಬೆಳಕಾಗುತ್ತದೆ.
ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವರು ಯಾವುದೇ ಕಾರಣವಿಲ್ಲದೆ ನಿಮ್ಮಿಂದ ದೂರವಾಗ್ತಾರೆ. ಏಕೆಂದರೆ ಅವರು ನಿಮ್ಮ ಶತ್ರುಗಳಾಗಿರ್ತಾರೆ, ನಿಮ್ಮನ್ನು ಮೋಸ ಮಾಡೋದಕ್ಕೆ ಬಂದಿರ್ತಾರೆ. ಅವರಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಇನ್ನು ಕೆಲವೊಂದಿಷ್ಟು ಕೆಟ್ಟ ಜನರ ನಗುವಿನ ಹಿಂದೆ ದೊಡ್ಡ ದೊಡ್ಡ ಉದ್ದೇಶವಿರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಕಾಲಚಕ್ರ ತಿರುಗಿದಾಗ ಮುಖವಾಡಗಳು ಮೊದಲು ಬೀಳುತ್ತದೆ ಮತ್ತು ಮುಖವಾಡಗಳು ತೆರೆದುಕೊಂಡಾಗ ಅದರಲ್ಲಿರ್ತಕ್ಕಂಥ ಅಟ್ಟಹಾಸವು ಮುರಿಯುತ್ತದೆ. ಖಂಡಿತವಾಗಿ ದೇವರ ಆಶೀರ್ವಾದ, ಅನುಗ್ರಹ ನಿಮ್ಮ ಜೀವನದ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಪರಿಹರಿಸುತ್ತದೆ. ಇದು ಸಾಮಾನ್ಯವಾದ ಮಾಹಿತಿಯಲ್ಲ, ಕೆಳಕ್ಕೆ ನೇರವಾಗಿ ಬರುತ್ತಿರುವಂತಹ ಎಚ್ಚರಿಕೆ. ಈ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ ಎಲ್ಲವನ್ನ ಹೊಂದಿರತಕ್ಕಂಥವರು ಯಾವಾಗಲೂ ಕೂಡ ಜೀವನದಲ್ಲಿ ಎಲ್ಲವನ್ನ ಲೆಕ್ಕಿಸದೆ ಮುಂದೆ ಸಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ತಲುಪುತ್ತದೆ. ಆದರೆ ಈಗ ಸಂಭವಿಸುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಹೊಡೆತವನ್ನು ಕೊಡಬಹುದು. ಏಕೆಂದರೆ ನೀವು ನಂಬಿದಂತಹ ಜನರಿಂದ ಮೋಸ, ವಂಚನೆ, ದುಃಖವೆಲ್ಲ ಅನುಭವಿಸಿದ್ದೀರಾ. ಆದರೆ ಈಗ ನೀವು ಪರಿವರ್ತನೆಯ ದಾರಿಯನ್ನು ಹಿಡಿಬೇಕು ಅಂದರೆ ಮೊದಲು ಮತ್ತೆ ಗಟ್ಟಿಯಾಗಿ ನೀವು ಕಲ್ಲಿನಷ್ಟು ಬಂಡೆಯಷ್ಟು ಗಟ್ಟಿಯಾಗಿ ಒಂದು ಅಸ್ತಿತ್ವವನ್ನು ಪಡೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪರೀಕ್ಷೆ ಖಂಡಿತವಾಗಿ ಮುಖ್ಯವಾಗಿರುತ್ತೆ. ನೀವು ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಕುಗ್ಗಬೇಡಿ. ಮನಸ್ಸನ್ನು ಧೈರ್ಯವಾಗಿಟ್ಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ. ದೇವರನ್ನು ನಂಬಿ. ಯಾವಾಗಲೂ ಕೂಡ ಒಳ್ಳೆಯದಾಗುತ್ತೆ ಎನ್ನುವಂತಹ ಮನೋಭಾವನೆ ಸಕಾರಾತ್ಮಕವಾಗಿದ್ದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಈ ಸಮಯ ಒಂದು ವಿಶೇಷವಾದ ಶಕ್ತಿ ಸಕ್ರಿಯವಾಗುತ್ತದೆ. ಹಠಾತ್ ಆಗಿ ನಿಮ್ಮ ಆಲೋಚನೆಯ ರೂಪದಲ್ಲಿ ಒಂದು ಸಂದೇಶ ಬರ್ಬೋದು. ಆ ಸಂದೇಶ ನಿಮಗೆ ಆಶ್ಚರ್ಯಕರವಾಗಿರುತ್ತೆ ಮತ್ತು ಮುಂದಿನ ಆಲೋಚನೆಗೆ ದಿಕ್ಕು ತೋರಿಸುತ್ತದೆ. ನಿಮ್ಮ ಯಾವುದೇ ರೀತಿಯ ಹಾದಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ. ಈ ಸಂಜೆಯ ನಂತರ ನಿಮ್ಮ ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಬೇಡಿ. ಮನಸ್ಸಿಗೆ ಯಾವುದೇ ಕೆಲಸ ಬಂದರೂ ಕೂಡ, ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆ ಬಂದರೂ ಕೂಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ವೂಲ್ಫ್ ಮ್ಯಾಜಿಕ್ ಎನ್ನುವಂತಹ ಒಂದು ಶಕ್ತಿಶಾಲಿ ಪದ, ಈ ಒಂದು ಪದವನ್ನು ನೀವು ಯಾವಾಗಲೂ ಬಳಸೋದ್ರಿಂದ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಕೆಲವೊಮ್ಮೆ ಅಪೂರ್ಣವಾದ ಕೆಲಸಗಳು ಪ್ರಾರಂಭವಾಗುತ್ತದೆ. ಯಾವುದೇ ರೀತಿಯ ಯೋಚನೆ ಮಾಡ್ತಾ ಇದ್ರೂ ಕೂಡ ಆ ಯೋಚನೆಗೆ ವಿಶೇಷವಾಗಿರುವಂತಹ ಸಾಮರ್ಥ್ಯ ಸಿಗುತ್ತೆ. ಪೂರ್ವಜರ ಆಸ್ತಿ ಸಿಗುತ್ತೆ. ಹೊಸದಾದ ಮನೆ ಖರೀದಿ ಮಾಡ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಶತ್ರುಗಳ ನಾಶವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಭಿನ್ನವಾಗಿರುವಂತಹ ಒಂದು ನೋಟವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಗುರಿಯತ್ತ ನೀವು ಸ್ಪಷ್ಟವಾಗಿ ನಡೀಬಹುದು. ಇದೇ ಒಂದು ಜುಲೈ 17ನೇ ತಾರೀಕು ಶಕ್ತಿಶಾಲಿ ಆಷಾಢ ಮಾಸದಲ್ಲಿ ಇದೇ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಇನ್ನು ಮುಂದಿನ 24ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಸಂಕೇತಗಳು ಸಿಗುತ್ತದೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಪಿತೂರಿ ನಡೀತಿದ್ರೆ ಅದು ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ನಗುವನ್ನು ಯಾವಾಗಲೂ ಕೂಡ ಕೆಲವರು ಅಪಾಯಕಾರಿ ಅಂತ ಅಂದ್ಕೊಂಡಿರ್ತಾರೆ. ನಿಮ್ಮ ನಗುವಿನ ಹಿಂದೆ ಇರ್ತಕ್ಕಂತಹ ನೋವನ್ನು ಯಾರೂ ಕೂಡ ಗಮನಿಸೋದಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೊಂದು ತೊಂದರೆಗಳನ್ನು ಅನುಭವಿಸಿ ದೊಡ್ಡ ಸ್ಥಾನವನ್ನು ತಲುಪಿದ್ದೀರಾ ಎನ್ನುವಂತಹ ಸಾಧನೆ ನಿಮಗೆ ಮಾತ್ರ ತಿಳಿದಿರುತ್ತದೆ. ಅದಕ್ಕೋಸ್ಕರ ಯಾರಿಗೆ ಸಹಾಯ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಅದ್ಭುತವಾದ ಗುಣ, ಸಹಿಷ್ಣುತೆ, ನಿಮ್ಮ ಧೈರ್ಯ ಎಲ್ಲವನ್ನ ಕೂಡ ದೇವರು ಅರ್ಥ ಮಾಡಿಕೊಂಡು ನಿಮಗೆ ವಿಶೇಷವಾದ ಸಾಮರ್ಥ್ಯವನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾರಿಗೂ ಕೂಡ ತಲೆಬಾಗದೆ ಎಲ್ಲವನ್ನ ಕೂಡ ನಿರ್ವಹಿಸ್ಕೊಂಡು ಹೋಗ್ತೀರಾ. ನಿಮ್ಮ ಜೀವನಕ್ಕೆ ಬೇಕಾದಂತಹ ವಿಶೇಷವಾಗಿರುವಂತಹ ಪ್ರತಿಯೊಂದನ್ನು ಕೂಡ ನಿಮ್ಮ ಗುರಿಯ ಕಡೆಗೆ ಹೆಜ್ಜೆ ಇಡುವಂತೆ ಮಾಡ್ತಾ ಹೋಗುತ್ತೆ. ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಯಶಸ್ಸು ನಿರಂತರವಾಗಿ ಸಾಗುತ್ತೆ. ನಿಮ್ಮ ಮಿತಿಯೂ ಕೂಡ ಒಂದು ಮಿತಿ ಇರುತ್ತದೆ. ಆ ಮಿತಿಯನ್ನು ಮುರಿದ ನಂತರ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರೀಕ್ಷೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸ್ಥಾನ ತಲುಪುವಂತಹ ಒಂದು ದಾರಿ ಅಂತ ಅಂದ್ಕೊಳ್ಬೇಕು. ನಿಮ್ಮ ಹೆಜ್ಜೆಗಳನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಸಣ್ಣ ಪರಿಹಾರ ಏನು ಅಂದರೆ, ಶ್ರೀಂ ಎನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಬೆಳಗ್ಗೆ ಎದ್ದ ತಕ್ಷಣ ಜಪಿಸಬೇಕು ಮತ್ತು ರಾತ್ರಿ ಮಲಗುವ ಮುನ್ನ ಜಪಿಸಬೇಕು. ಈ ಒಂದು ಮಂತ್ರವನ್ನು ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಸೆಗಳು, ಕನಸುಗಳು, ನಿಮ್ಮ ಬಯಕೆಗಳು ಸಂಪೂರ್ಣವಾಗಿದೆ ಎನ್ನುವಂತಹ ಇಮ್ಯಾಜಿನೇಷನನ್ನು ಮಾಡಿಕೊಳ್ಬೇಕು. ಮತ್ತು ದುರ್ಗಾ ಮಾತೆ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು ಈ ಒಂದು ಸಂದರ್ಭದಲ್ಲಿ ತುಂಬಾ ಶ್ರೇಷ್ಠ. ಏಕೆಂದರೆ ಆಷಾಢ ಮಾಸದಲ್ಲಿ ದುರ್ಗಾ ಮಾತೆ, ಲಕ್ಷ್ಮೀ ದೇವಿಯ ವಿಶೇಷವಾದ ಶಕ್ತಿಗಳು ಖಂಡಿತವಾಗಿ ನಿಮ್ಮ ಮನೆಯ ತುಂಬ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಸಕಾರಾತ್ಮಕವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಶ್ರೀಂ ಅನ್ನುವಂತಹ ಬೀಜಾಕ್ಷರಿ ಮಂತ್ರ ನಿಮ್ಮ ಜೀವನಕ್ಕೆ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಮಕರ ರಾಶಿಯ ಸ್ನೇಹಿತರೆ, ಜುಲೈ 17ರಿಂದ 24ನೇ ತಾರೀಕಿನವರೆಗೆ ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ಯಾವುದೇ ಸಂಕೇತ ಬಂದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯೋಚನೆ ಮಾಡಿ ಗಮನದಿಂದ ತೆಗೆದುಕೊಂಡಂತಹ ನಿರ್ಧಾರ ಹಲವಾರು ವರ್ಷಗಳವರೆಗೆ ನಿಮ್ಮ ಜೀವನಕ್ಕೆ ಭದ್ರ ಬುನಾದಿಯಾಗುತ್ತೆ. ಈ ಸಮಯವನ್ನು ಮತ್ತು ಈ ಸಂದರ್ಭದಲ್ಲಿ ಬರ್ತಕ್ಕಂಥ ದೇವರ ಅನುಗ್ರಹವನ್ನು ನಿರ್ಲಕ್ಷ್ಯ ಮಾಡ್ದೇನೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಯಕೆಯನ್ನು ನೀವು ಯಾವುದೇ ರೀತಿಯ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಬಳಸೋದ್ರ ಮೂಲಕ ದೊಡ್ಡ ಯಶಸ್ಸಿನ ಹಾದಿಯನ್ನು ತಲುಪ್ತೀರಾ. ಉತ್ತಮವಾದ ಗೌರವ
ಗೌರವ ಸ್ಥಾನಮಾನವನ್ನು ತಲುಪ್ತೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.